Second experiment. Solve the second order differential equation shown below using a Simulink. Display the output. The equations are d square y divided by dt square 2 dy by dt plus 5y is equal to 1. Then the second equation is d square y divided by dt square plus 3 dy by dt plus 4y equal to 5 cos 2t. ಈಗ ಫಸ್ಟ್ ಈಕ್ವೇಶನ್ ಇದೆ ಅಲ್ವಾ, ಇದರಲ್ಲಿ ನಾವು ಡಿ ಸ್ಕ್ವೇರ್ ವೈ ಬೈ ಡಿ ಟಿ ಸ್ಕ್ವೇರ್ ಇಲ್ಲಿ ಸಿಗುತ್ತೆ ನಿಮಗೆ. ಅದನ್ನು ಒನ್ ಟೈಮ್ ಇಂಟಿಗ್ರೇಷನ್ ಮಾಡಿದಾಗ ನಮಗೆ ಡಿ ವೈ ಬೈ ಡಿ ಟಿ ಬರುತ್ತೆ. ಅದನ್ನು ಇನ್ನೊಮ್ಮೆ ಇಂಟಿಗ್ರೇಷನ್ ಮಾಡಿದಾಗ ನಮಗೆ ವೈ ಸಿಗುತ್ತೆ ಅನ್ನೋದು ನಮಗೆ ಗೊತ್ತು. ಸೊ ಈಕ್ವೇಷನ್ನಲ್ಲಿ ಈಕ್ವಲ್ ಟು 1 ಇದೆ. ಸೊ ಕಾನ್ಸ್ಟೆಂಟ್ 1ನ ನಾವು ಇಲ್ಲಿ ಕೊಡ್ತಾ ಇದ್ದೀವಿ, ಆರ್ಡರ್ನ ತೊಗೊಂಡ್ಬಿಟ್ಟು. ಅದಾದಮೇಲೆ ಟಿ ಸ್ಕ್ವೇರ್ ಬೈ ಡಿ ಟಿ ಸ್ಕ್ವೇರ್ನ ನಾನು ಒನ್ ಟೈಮ್ ಇಂಟಿಗ್ರೇಟ್ ಮಾಡಿದಾಗ ನಮಗೆ ಡಿ ವೈ ಬೈ ಡಿ ಟಿ ಬರುತ್ತೆ. ಸೊ ಇಲ್ಲಿ ನನಗೆ ಬೇಕಾಗಿರೋದು 2 ಡಿ ವೈ ಬೈ ಡಿ ಟಿ. ಸೊ ಗೇನ್ನ 2 ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ನನಗೇನು ಸಿಗುತ್ತೆ, 2 ಡಿ ವೈ ಬೈ ಡಿ ಟಿ ಸಿಗುತ್ತೆ. ಇದನ್ನು ಮೈನಸ್ಗೆ ಕೊಡ್ತಾ ಇದ್ದೀನಿ. ದೆನ್ ಇನ್ನೊಮ್ಮೆ ಇಂಟಿಗ್ರೇಟರ್ ಮಾಡಿದಾಗ ನಮಗೆ ವೈ ಸಿಗುತ್ತೆ. ಸೊ ನನಗೆ ಬೇಕಾಗಿರೋದು 5y. ಸೊ ಇಲ್ಲಿಂದ ಬಂದು ನಾನು ಗೇನ್ 5 ತೊಗೊತಾ ಇದ್ದೀನಿ. ಸೊ ಇಲ್ಲಿ 5y ಸಿಗುತ್ತೆ. ಸೊ ಇದನ್ನು ಮೈನಸ್ ಬ್ಲಾಕಿಗೆ ಕೊಡ್ತಾ ಇದ್ದೀನಿ. ಸೊ ನಮಗೆ ಔಟ್ಪುಟ್ಟು ಈ ಥರ ಬರುತ್ತೆ ರನ್ ಮಾಡಿದಾಗ. This is the output of first equation. This is the output of the first equation. Then the second equation is d square y divided by dt square, then 3 dy by dt plus 4y equal to 5 cos 2t. ಇಲ್ಲಿ ನಮಗೆ 5 cos 2t ಇರೋದ್ರಿಂದ ಔಟ್ಪುಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಸೈನ್ ವೇವ್ ತೊಗೊತಾ ಇದ್ದೀನಿ. ಸೈನ್ ವೇವಲ್ಲಿ ಆಂಪ್ಲಿಟ್ಯೂಡ್ ಈಸ್ 5 ಬಿಕಾಸ್ ಆಫ್ 5 cos 2t ಇರೋದ್ರಿಂದ 5 ತೊಗೊತಾ ಇದ್ದೀನಿ. ರೇಡಿಯನ್ ಫ್ರೀಕ್ವೆನ್ಸಿ ರೇಡಿಯನ್ ಪರ್ ಸೆಕೆಂಡ್ ಬಂದು 2t ಇರೋದ್ರಿಂದ 2 ತೊಗೊಳ್ತಾ ಇದ್ದೀನಿ. ಸೊ ನಾವು ಸೈನ್ ವೇವ್ನ ಕಾಸ್ ವೇವ್ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ಫೇಸ್ ಶಿಫ್ಟ್ ಬೈ ಪೈ ಬೈ 2. ಸೊ 90 ಡಿಗ್ರಿ ಫೇಸ್ ಶಿಫ್ಟ್ ಆಗಬೇಕು. ಸೊ ಪೈ ಬೈ 2 ಅಂತ ಕೊಡ್ತಾ ಇದ್ದೀನಿ. ಅಪ್ಲೈ ಓಕೆ. ಸೊ ಇಲ್ಲಿ ನಮಗೇನು ಸಿಗ್ತಿದೆ, 5 cos 2t ಸಿಗುತ್ತೆ. ಸೇಮ್ ಅದೇ ಥರನೇ ಇಲ್ಲಿ ನಮಗೆ ಬೇಕಾಗಿರೋದು 3 dy by dt. ಸೊ ಗೇನ್ ಈಸ್ 3. ಇಲ್ಲಿ 4y ಬೇಕು. ಸೊ ಗೇನ್ ಈಸ್ 4. ದಿಸ್ ಈಸ್ ದ ಔಟ್ಪುಟ್ ಆಫ್ ದಿ ಸೆಕೆಂಡ್ ಇಕ್ವೇಶನ್. This is the output of the second equation. Thank you.